ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಅದು ಮಲ್ಲಪ್ಪ ಜೋತಾಬಾರ್. ಆದ್ಮೇಲೆ ಈ ಚಿನ್ನದ ನಂಟು ನಮ್ಮ ರಣ್ಯಾ ರಾವ್ ಅವ್ರಿಗೆ ಬಿಡುವಂಗೆ ಕಾಣೋದಿಲ್ಲ. ಆ ನಂಟಿನಿಂದಾಗೆ ಕಳ್ಳ ಸಾಗಾಣಿಕೆಯ ನಂಟಿನಿಂದಾಗೆ ಎಲ್ಲರೂ ಬೆಳೆದಿದ್ದಾರೆ. CBI, ED, DRI, ಗುಪ್ತಚರ ಇಲಾಖೆಯವರಾಗಿರ್ಬೋದು, ಎಲ್ಲರೂ ಬೆಳೆದಿದ್ದಾರೆ. ಮತ್ತೆ ಎಲ್ಲೆಲ್ಲಿ ಏನು ಮಾಡಿದ್ದೇವೆ, ಏನು ಮಾಡಿದ್ರಿ ಅಂಥೇಳಿ ಅವರು ಹಂಗೆ ಸುಳ್ಳು ಹೇಳ್ತಿರ್ತಾರೆ. ಏನೋ ಇದು ಫಸ್ಟ್ ಟೈಮ್ ಹಿಂಗೆ ಮಾಡಿದ್ದು ಗೊತ್ತಾಗಲಿಲ್ಲ ಅಂಥೇಳಿ ಅವರು ಏನೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋದು ಸಾಧ್ಯ ಇಲ್ಲ. ರಣ್ಯಾ ರಾವ್ ಅವರು ಆಯುಷ್ ಆರಾಮಿ ಬದುಕನ್ನು ಅಳವಡಿಸ್ಕೊಂಡ ಇಂಥ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾರೆ. ಯಾಕಂದ್ರೆ ನಾವು ಶ್ರಮಪಟ್ಟು ದುಡ್ಡಾಗಿದ್ದರೆ 10 ರೂಪಾಯಿ ಖರ್ಚು ಮಾಡೋರು 10 ಸಾವಿರ ವಿಚಾರ ಮಾಡ್ತೀವಿ, 10 ಪೈಸೆ ಖರ್ಚು ಮಾಡೋರು 10 ಸಾವಿರ ವಿಚಾರ ಮಾಡ್ತೀವಿ. 10 ಪೈಸೆ ಅಂತ ಹೋಗ್ಯದೆ ಇವತ್ತು, 10 ಪೈಸೆ ಜಾಗದಾಗ 10 ರೂಪಾಯಿ ಬಂದದೆ ಇವತ್ತು. ಆ ಮತ್ತು ಬೇರೆ ವಿಚಾರ ಮಾಡ್ತೀವಿ. ಇದು ಎಲ್ಲಿದು ದುಡ್ಡು, ಯಾರ್ದು ದುಡ್ಡು, ಎಲ್ಲಿದು ಬಂಗಾರ, ಯಾರಿಗೂ ಕೊಡೋದು, ಲಕ್ಷ 5 ಲಕ್ಷ 10 ಲಕ್ಷ ಇವೆಲ್ಲ ಬಾಯಿ ಬಿಡ್ತಾ ಇದ್ದಾರೆ ಮೇಡಮ್ ಅವರು. ಮೇಡಮ್ ಅವ್ರು ಏನೋ ತಿಳ್ಕೊಂಡಿದ್ರು ನಾವು ದಾಟ್ಕೊಳ್ಬೋದು. ನಮ್ಮಪ್ಪ ಮಲ್ಲಪ್ಪ ಪಾಪಿಯಲ್ಲಿ ಯಾರೋ ಅಪ್ಪ ಇದ್ದಾರೆ, ಅವ್ರ ನೆರಳಲ್ಲಿ ಉಳಿಬೋದು ಅಂತೇಳಿ ನಮ್ಮ ಕೆಲವು ಹಿಂಗೆ ಅನಿಸ್ತದೆ. ಈ ಹೊಸ ಸಂತತಿಗೆ ಅಥವಾ ಒಂದು ಏನೈತೆ ಅದಕ್ಕೆ ಈಗ ಮುಂದೆ ಬರ್ತಿರೋಂಥ ಜನಾಂಗಕ್ಕೆ ಇವತ್ತು ಯಾಕೋ ಒಂದಿಷ್ಟು ಭಾಳಷ್ಟು ನಾವು ಅಬ್ಸರ್ವೇಷನ್ ಮಾಡ್ತಾ ಇರ್ತೀವಿ. ಒಂದು ಸ್ವಲ್ಪ ಕಡಿಮೆ ಬಾಳ್ರಿ, ಲಗುನ ಶ್ರೀಮಂತ ಆಗಬೇಕು, ಲಗುನ ಕೋಟ್ಯಾಧೀಶ ಆಗಬೇಕು, ಅಬ್ಜಾಧೀಶ ಆಗಬೇಕು, ಕನಸುಗಳು ಬಾಳ್ರಿ. ಹೀಗಾಗಿ ಎಲ್ಲೆಲ್ಲೂ ಹೋಗಿ ನಾವು ಏನೋ ಗೊತ್ತಿಲ್ಲ ತಪ್ಪು ಮಾಡಿಬಿಡ್ತಿರ್ತೀವಿ. ಆದರೆ ಅದನ್ನು ಹೊಳ್ಳಿ ಬರೋದ್ರಲ್ಲಿ ಸುಲಭಿಲ್ಲ, ಭಾಳ ಕಷ್ಟದ ಕೆಲಸ. ಏನಾಗಿ ಜೀವನದಲ್ಲೇ ರಣ್ಯಾ ರಾವ್ ಅವರು ಈ ತಪ್ಪು ಮಾಡಿದ್ರಿಂದಾಗೆ, ಇದು ಅಪರಾಧನ ತಪ್ಪಲ್ಲದು, ಅಪರಾಧ ಮಾಡಿದ್ರಿಂದಾಗೆ ಇಡೀ ಜೀವನ ತುಂಬ ಇದರದ ನೋವನ್ನು ಅನುಭವಿಸುವಂಥ ಪ್ರಸಂಗ ಬಂದರೂ ಬರ್ಬೋದು. ತಪ್ಪಿಸಿಕೊಳ್ಳೋದಿಲ್ಲ ಅಂತಲ್ಲ, ಈ ದೇಶದಲ್ಲೇ ಕಾನೂನುಗಳು ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಕಲಿಸೋದಕ್ಕೆ ಒಂದು ದೊಡ್ಡ ಟೀಮ್ ಅದ ನಮ್ಮಲ್ಲಿ. ಆ ಟೀಮ್ ಆ ಹಾದಿ ಹೇಳಿಕೊಡ್ತಿರ್ತದೆ, ಈ ಹಾದಿ ಹಿಡಿದ್ರಿ, ಆ ಹಾದಿಯಲ್ಲಿ ನೀವು ತಪ್ಪಿಸಿಕೊಡ್ತೀರಿ. ಹಾಗೆ ಹೀಗೆ ದುಡ್ಡಿದ್ದವ್ರು ಯಾರಾದ್ರು ಸರಿಯಾಗಿ ಕೊಡ್ತಾರೆ, ದುಡ್ಡಿದ್ದವ್ರು ಯಾರು ಸರಿಯಾಗಿ ಕೊಡೋದಿಲ್ಲ ರೀ, ಅದು ಅನುಭವಿಸ್ಬೇಕಂತ ಹೇಳ್ತಾರೆ. ಹೀಗಾಗಿ ಇವತ್ತು ಸಾಕಷ್ಟು ದುಡ್ಡನ್ನು ಮಾಡಿರುವಂಥ ರಣ್ಯಾ ರಾವ್ ಅವರು ಈ ಕಾನೂನಿನ ಹಿಡಿದಿಂದ ತಪ್ಪಿಸ್ಕೊಳ್ಳಬಹುದು, ಇಲ್ಲ ಅದರ ಹೊಡೆತದಿಂದ ಮತ್ತಷ್ಟು ಜರ್ಜರಿತರೂ ಆಗ್ಬೋದು ಜೀವನದಲ್ಲಿ. ಯಾವುದೂ ಹೇಳಕ್ಕೆ ಸಾಧ್ಯ ಇಲ್ಲ. ಈಗಿನ ಮಟ್ಟಿಗೆ ಮಾತ್ರ ಅವ್ರ ವಿರುದ್ಧ ಜೋರ್ದಾರಿ ತನಿಖೆ ನಡೀತಾ ಇದೆ. ನಮ್ಮ ದರ್ಶನ್ ವಿರುದ್ಧ ನಡೆದಂಗೆ ದರ್ಶನ ಆ ಸಮಯದಲ್ಲಿ ನೋಡಿದ್ರೆ ಎಷ್ಟೋ ದಿನನಿತ್ಯ ಅದು ಪ್ರಚಾರ ಯಾವುದಾಗಿದ್ದು ನೋಡಿದಂದ್ರೆ ಇಷ್ಟೊಳಗೆ ಅವ್ರ ಶಿಕ್ಷೆ ಎಲ್ಲ ಆಗ್ಬೇಕಾಗಿತ್ತು. ಅದನ್ನ ಹಂಗೆ ಮುಂದೆ ಹೋಗ್ತಾನೆ ಇದ್ದಾರೆ. ಹಂಗಿದು ಆಗೋ ಸಾಧ್ಯತೆಗಳಿದ್ದಾವೆ. ಇಂಥ ಸಂದರ್ಭದಲ್ಲೇ ಸಹಜವಾಗಿನ ಕಾಂಗ್ರೆಸ್ ಪಾರ್ಟಿ ಹೆಸರಾಗ್ಯದ. ಯಾರು ಅವ್ರ ಹೆಸರು ಬಂದದ್ದು, ಈಗ ಯಾರೋ ಮಿನಿಸ್ಟರ್ ಫೋನ್ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ರು ಇಬ್ಬರು ಅಂತೇಳಿ ಹೇಳಿದರು. ಅದರಲ್ಲೇ ಅವ್ರು ಯಾರಿದ್ದರು ಅವರ ಪಾರ್ಟಿಗೆ ಹೇಳಿದಾರ, ಇಲ್ಲ ಗೆಳೆತನೇ ಇರ್ಬೋದು, ಆದರೆ ವ್ಯವಹಾರ ಗೊತ್ತಿಲ್ಲ ನಮಗಂತ ಹೇಳಿದಾರೆ. ನೋಡಿರಿ, ಮೈ ಮೇಲೆ ಬಂದಾಗ ಯಾರ್ಯಾಗ ಹಚ್ಕೊಳ್ತಾರೆ ಇದನ್ನು, ಮೈಗೆ ಸೋಳ್ತಾರೆ ಇದನ್ನು. ಹೌದಪ್ಪ, ಎಷ್ಟೋ ಜನ ಸಂಪರ್ಕ ಬಂದಿರ್ತದೆ, ಫೋನ್ ಬಂದಿರ್ತದೆ, ಫೋಟೋ ತೆಗಿಸಿರ್ತೀವಿ, ಮತ್ತೇನು ಮಾಡಿರ್ತೀವಿ. ಅವ್ರು ಏನು ಅವ್ರ ಇತಿಹಾಸ ಪ್ರಸಿದ್ಧ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯದಲ್ಲ. ಹೌದು, ಎನ್ಕ್ವೈರಿ ಮಾಡ್ತಾರೆ, ಮಾಡಲಿ, ಏನು ಗೊತ್ತದ ಅದು ಹೇಳೋದು ಅಷ್ಟಲ್ಲ. ಆದರೆ ಅಪರಾಧಿ ಅಂತಲ್ಲ, ಅಪರಾಧಿಗೆ ಐತನ ಮಾಡೋದಲ್ಲ ಅಪರಾಧಿ ಆದ್ರೆ ಮತ್ತೆ ಇಲ್ಲಿ ಭೂಮಿ ಮೇಲೆ ಯಾರ ಜೊತೆ ಮಾತಾಡೋದ್ರಿ? ಯಾಕಂದ್ರೆ ಸಾಕಷ್ಟು ಜನ ಅಪರಾಧ ಮಾಡಿದಂಥ ಜನ ಇರ್ತಾರೆ, ಬರ್ತಾರೆ, ಹೋಗ್ತಾರೆ. ರಾಜಕೀಯದಲ್ಲಂತೂ ಸಾಧ್ಯನೇ ಇಲ್ಲ. ಎಲ್ಲರಿಗೂ ಯಾವ ಜನ ಫೋಟೋ ಇರಬೇಕು, ಇದ್ರೂ ಇರಬೇಕು. ಇದ್ದರೆ ಬಾಯಿ ಬಿಡಿಸೋದು, ಇಲ್ಲ ಬಾಯಿ ಬಿಡಾಗ ಇಲ್ಲಲ್ಲ ಅಂತ ನಾವು ಸಮಾಧಾನ ಮಾಡ್ಕೋಬೇಕಾಗ್ತದೆ. ಹೀಗಾಗಿ ಹೈಕಮಾಂಡ್ಗೆ ಕಾಂಗ್ರೆಸ್ ವರದಿ ಸಲ್ಲಿಸೋದಂತ ಸುದ್ದಿಗಳು ಬರ್ತಾಯಿದ್ದಾವೆ. ನಮ್ಮಲ್ಲಿ ಯಾರಿಲ್ಲರಿ, ಗೆಳೆಯರಿದ್ದರೂ ಇರಬೇಕು ಅಷ್ಟೇ ಗೆಳತರ. ಅವ್ರಿಗೆ ನಮಗೆ ಚಿನ್ನದ ವ್ಯವಹಾರದ, ಅದು ಕಳ್ಳ ಮಾರ್ಗದ ಚಿನ್ನದ ವ್ಯವಹಾರದ ನಮಗೆ ಅವ್ರಿಗೆ ಸಂಬಂಧ ಇಲ್ಲ, ಗೊತ್ತಿಲ್ಲ. ಹಾರಿಸಿ ಹೊಡೆದು ಬಿಟ್ಟಿದ್ದಾರೆ. ಇವತ್ತು ಕಳ್ಳ ಇರ್ಬೋದು, ಸುಳ್ಳು ಇರ್ಬೋದು, ಯಾರಿಗೂ ಗೊತ್ತ್ರಿ. ಇರಲಿ, ಇದು ಹಿಂಗಾದ್ರೆ ಇಂದು ಎಲ್ಲ ಅಲ್ಲಿ ಸುತ್ತಮುತ್ತ ಎಲ್ಲ ಈ ಬಂಗಾರ ವ್ಯಾಪಾರ ಮಾಡುವಂಥ ವ್ಯಾಪಾರಿಗಳಿಗೆ ಮಾತ್ರ ಈಗ ಬಿಸಿ ಹಚ್ಚಿಬಿಟ್ಟದೆ. ನನಗೆ ಮೊದಲ ಸ್ವಲ್ಪ ಸಿಕ್ಕರೆ ಸಾಕಾಗಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಅಥವಾ DRI ಆಗಿರ್ಬೋದು, CBI ಆಗಿರ್ಬೋದು, ED ಆಗಿರ್ಬೋದು, ಇಷ್ಟೆಲ್ಲ ಹೇಳ್ತಿರ್ತಾರೆ. ಮತ್ತು ಈಗ ರೆಡ್ಡಾಗಿ ಬಂಗಾರವ್ರು ಮಾರಿದವರು, ಕೊಟ್ಟವರು, ಮಾಡ್ಯಾರು ಸಿಕ್ಕು ಅಂದ್ರೆ ಅವ್ರ ಪರಿಸ್ಥಿತಿ ಏನಾಗ್ಬೋದು, ಎಷ್ಟು ಹಿಂಡಬೋದು ಅವ್ರನ್ನ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಈ ಒಂದಿನ ತನಿಖಾ ಅಧಿಕಾರಿಗಳಾಗಲಿ ಹಿಂಡಿದ್ರೆ ಭಾಳ ಮುಂದೆ ಅಂತೆ ವರದಿಗಳು ಇದ್ದಾವೆ. ಎಲ್ಲರೂ ಸ್ಪಷ್ಟವಾಗಿ ಪ್ರಾಮಾಣಿಕ ಮಾಡ್ತಾರಂತಿರಲಿಲ್ಲ. ಯಾಕೆ ಇವರು ಹಿಂಡು ಬಂದಿದ್ದಾರೆ, ಇಲ್ಲ ಎಲ್ಲ ಇಲಾಖೆಯಲ್ಲಿದ್ದಾರೆ ಇವರು. ಒಂದು ವೇಳೆ ಅವರೆಲ್ಲ ಪ್ರಾಮಾಣಿಕರಿದ್ದಿದ್ದರೆ ಇವತ್ತಿಂಥ ಪರಿಸ್ಥಿತಿನ ಬರ್ತಿರಲಿಲ್ಲ. ರಣ್ಯಾ ರಾವ್ ಬಂಗಾರ ಕದಿಯಾಗಿ ಹೋಗ್ತಿರಲಿಲ್ಲ. ಫಸ್ಟ್ ಆರಂಭದಲ್ಲಿ ಸಿಕ್ಕಿದ್ರಂದ್ರೆ, ಅದು ಆರಂಭದಲ್ಲಿ ಅವ್ರನ್ನ ತಡೆದಿದ್ರೆ ಅಧಿಕಾರಿಗಳು ತಪ್ಪು ಅದು ಹಿಡಿಬೇಡ, ವೆಲ್ ಎಜುಕೇಟೆಡ್ ಆಗಿ ಚೆಂದ ನೌಕರಿ ಮಾಡಿ ಇರಂತ ಹೇಳಿದ್ರೆ ಮುಗಿದು ಬಿಡೋದು. ಆದರೆ ಆಕೆ ತೆರೆ ತುಂಬಿದ್ದು ಚಿನ್ನ ಗಳಿಸು, ಚಿನ್ನ ಬಂಗಾರ
ಇವತ್ತು ಯಾವ ಹಂತದಿಂದ ನಿಲ್ಲಿಸಿದ್ರೆ ಮೇಡಮನ್ನು ಅವ್ರು ಮೋಸ್ಟ್ಲಿ ಈ ಜೈಲಿಂದ ಹೊರಗೆ ಬರೋದು ಭಾಳ ಕಷ್ಟ ಏನು ಅಂತೇಳಿ ಸಾಮಾನ್ಯರೆಲ್ಲ ಮಾತಾಡ್ಕೊಳ್ಳೋಂಗಾಗಿದೆ. ಮುಂದೆ ಈಗಾಗಲೇ ಜಾಮೀನಿಗೆ ಬಂದು ಅರ್ಜಿ ಸಲ್ಲಿಸ್ಯಾರ, ಏನೋ ಮಾಡಿದಾರೆ. ಈಗ ಹೇಗಾಗಿ ಜಾಮೀನಿಗೆ ಕೊಟ್ಟರೆ ಸಹಜವಾಗಿ ಸಮಸ್ಯೆ ಶುರು ಆಗ್ತದೆ. ಅದಕ್ಕೆ ಸಹಜದ ನ್ಯಾಯಾಲಯ ಒಟ್ಟಿಲ್ಲ, ಭಾಳ ಒಳ್ಳೆಯ ಕೆಲಸ. ಮತ್ತು ಅದು ಪ್ರಾಮಾಣಿಕವಾಗಿ ಕೊಟ್ಟಂತ ತಿಳ್ಕೊಳ್ಳು. ಯಾಕಪ್ಪ ಅಂತಂದ್ರೆ ಜಾಮೀನು ಕೊಟ್ಟರೆ ಎಲ್ಲ ಗದ್ದಾಡಿಸ್ತಾರೆ, ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಏನು ಮಾಡ್ತಾರೆ, ವಾಶ್ ಮಾಡ್ತಾರೆ, ತೆಗೆದು ಹಾಕ್ತಾರೆ, ಮತ್ತೇನು ಮಾಡ್ತಾರೆ ಅಂತೇಳಿ ಸಾಮಾನ್ಯವಾದಂಥ ಒಂದು ನಂಬಿಕೆ, ಒಂದು ಸತ್ಯನೂ ಹೋದದ. ಅದಕ್ಕೆ ಅವ್ರನ್ನ ಒಳಗಿಟ್ಟ ತನಿಖೆ ನಡೆಸ್ತಾ ಇದ್ದಾರೆ. ಮತ್ತು ಈಗಾಗಲೇ ಒಬ್ಬ ಮಿತ್ರ ತರುಣ್ ಅಂತೇಳಿ, ಗಂಡ ಜತಿನ್ ಅಂತೇಳಿ, ಜತಿನ್ ಹುಕ್ಕೇರಿ ಅವ್ರದ್ದು ಎನ್ಕ್ವೈರಿ ಶುರು ನಡೆದದು. ಈಗ ಯಾರು ತರುಣ್ ರಾಜ್ ಅನ್ನೋಂಥವ್ರದ್ದು, ಇನ್ನೊಬ್ಬರು ಜತಿನ್ ಅಂತೇಳಿ, ಜತಿನ್ ಹುಕ್ಕೇರಿ, ಇವ್ರದ್ದು ಎನ್ಕ್ವೈರಿ ನಡೆದ. ಏನಪ್ಪ ಸಂಬಂಧ, ಯಾವಾಗ ಶುರು ಮಾಡಿದ್ರಿ, ಏನು ಮಾಡಿದಿರಿ ಅಂತೇಳಿ ಅವ್ರಂತ ಹೇಳಿದ ರಣ್ಯಾ ರಾವ್ ಅವರು ಹೇಳಿದ್ರು, ಇಲ್ಲ ನಾನು ಇದು ಫಸ್ಟ್ ಟೈಮ್ ಅಂತೇಳಿ. ಆದರೆ ಈಗ ದಾಖಲೆ ಒಂದು ಖಾತೆ ಚಾಲ್ತಿಯಲ್ಲೇ ಇಲ್ಲ ಖಾತೆ, ಅದಕ್ಕೆ 20 ಲಕ್ಷ ರೂಪಾಯಿ ಬಂದು ಬಿದ್ದೆವು. ಹಾಗೆ ಇವರೆಲ್ಲ ಖಾತೆ ಚೆಕ್ ನಡೆದ. ಇನ್ನೇ ಏನೇನು ಬರ್ತದೋ ಗೊತ್ತಿಲ್ಲ. ದಿನಕ್ಕೊಂದು ಚಂದ ಬಂದೇ ಬರ್ತಾವೆ. ಒಮ್ಮೆ ದುಬೈದಾಗ ಸಿಕ್ಕಿದ್ರು ಈಗಾಗಲೇ. ಅಂದರೆ ಇದು ಫಸ್ಟ್ ಟೈಮ್ ಅಲ್ಲ, ಇದು ಅನೇಕ ಸಲ ಮಾಡಿದರೆ, ಇದು ದಂಧೆನೇ ಮಾಡಿದ್ದಾರೆ ಇವರು. ಬಂಗಾರ ತರೋದು, ಮಾರೋದು, ತೊಗೊಳ್ಳೋದು, ಕಮಿಷನ್ ಉಳ್ಕೊಳ್ಳೋದು. ಒಂದು ಕಿಲೋ ತಂದ್ರೆ ಒಂದು 4-5 ಲಕ್ಷ ರೂಪಾಯಿ ಸಿಗ್ತಿದ್ವು ಅಂತ ಈಗ ವರದಿಗಳು ಇದ್ದಾವೆ. ಹೀಗಾಗಿ ಮೇಲ್ಮೆ ತರ್ತಾ ಇದ್ದಾರೆ. ಒಮ್ಮೆ ದುಬೈದಲ್ಲಿ ಸಿಗುವ ಸಾಧ್ಯತೆಗಳಿದ್ದಾಗ ಹಿಡಿದಾಗ ಕಸ್ಟಮ್ಸ್ ಅಧಿಕಾರಿಗಳು ಅಲ್ಲೇ ಇಲ್ಲರಿ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ, ಇಲ್ಲ ಜಿನಿವಾಗೆ ಹೋಗ್ತಾ ಇದ್ದೀನಿ ಅಂತೇಳಿ ತಪ್ಪಿಸೋದಲ್ಲ. ಎಷ್ಟು ನಾಲೆಜ್ ಇತ್ತು ನೋಡ್ರಿ ಅವ್ರಿಗೆ. ಜಿನಿವಾದಲ್ಲಿ ಹೋಗ್ತೀನಪ್ಪ, ಇದಿಲ್ಲ, ರೆಸ್ಟ್ರಿಕ್ಷನ್ ಇಲ್ಲ, ಉಳ್ಕೊಬಿಟ್ಟಿದ್ದಾರೆ. ಇಂತೆಲ್ಲ ನಾಲೆಜ್ ಪಡೋಂಥ ಹೆಣ್ಮಗಳು ಇಷ್ಟೆಲ್ಲ ಯಾಕೆ ಮಾಡಬೇಕಾಗಿತ್ತು? ನಾವಂತೆ ಖರೆ ವೈಭವದ ಬದುಕಿಗೆ ಬೆನ್ನತ್ತಿದ್ದಾಗ ಏನು ಮಾಡೋಕ್ಕೂ ಸಾಧ್ಯ ಇಲ್ಲಲ್ಲ. ಅದು ಮನುಷ್ಯನ ಎತ್ತತ್ತು ಓದ್ಬಿಡ್ತದೆ. ಯಾಕಂದ್ರೆ ವೈಭವದ ಭಾಳ ಖುಷಿಯಿಂದ ಬದುಕಬೇಕು, ಎತ್ತರಕ್ಕೆ ಬದುಕಬೇಕು, ಮನೆ ತುಂಬ ಕಾರ್ಗಳಿರಬೇಕು, ಹಾಳಿರಬೇಕು, ಹೋಳಿರಬೇಕು, ವಿಲ್ಲಾಗಳು ಇರಬೇಕು, ವಿಲ್ಲಾ ತುಂಬ ಆರಾಮಾಗಿರಬೇಕು ಅನ್ನುವಂಥ ಮನಸ್ಥಿತಿ ಇರ್ತದಲ್ಲ. ಅದು ಸಹಜವಾಗಿ ಅವ್ರು ಗಳಿಸಿದ್ರೆ ಆರೋಗ್ಯ ಪೇಮೆಂಟ್ ಇದ್ರೆ ಮಾಡಲಿ, ಅವ್ರೇನು ಅಂತಲ್ಲ. ಇಂಥವ್ರನ್ನ ಮಾಡ್ಲಿಕ್ಕೆ ಹೊರಟಾಗ ಸಹಜವಾಗಿ ತಪ್ಪುಗಳಾಗ್ತವೆ. ದುಡ್ಡು ಬೇಕಾಗ್ತದೆ, ದುಡ್ಡು ಹೇಗಾದ್ರು ಪಡಿಬೇಕಾಗ್ತದೆ, ಕಳ್ಳ ಮಾರ್ಗ ನಡಿಬೇಕಾಗದ. ಆ ಕಳ್ಳ ಮಾರ್ಗಗಳು ಒಂದಿಲ್ಲ ಸ್ಪೆಕ್ಟ್ ಕೊಟ್ಟೋದೆ ಅವರಿಗೆ. ಇದೆಲ್ಲರಿಗೂ ಹಾಕೈತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬಿಡ್ತೈತೆ ಅಂತ ಹೊರಲಿಕ್ಕೆ ಬರೋದಿಲ್ಲ. ಅಟ್ಲೀಸ್ಟ್ 10 ಮಂದಿ ಒಬ್ಬರು ಸಿಗ್ತಾರೆ, 100 ಮಂದಿ ಒಬ್ಬರು ಇಂಥದ್ರೆ ಸಿಕ್ಕಾಬಿಡ್ತಾರೆ. ಅದಕ್ಕೆ ಅರಣ್ಯನಂತಹ ಮನಸ್ಥಿತಿ ಜನ ಇವತ್ತು ನಾವು ಅವನೇ ವಿಚಾರ ಮಾಡ್ಬೇಕಾಗಿದೆ, ಅವರು ವಿಚಾರ ಮಾಡ್ಬೇಕಾಗಿದೆ. ಏನಪ್ಪ ಅಂತಂದ್ರೆ ಎಚ್ಚರಿರಿ ತಪ್ಪ ಅಂತೇಳಿ. ಮತ್ತು ಈಗಾಗಲೇ ಚಿನ್ನಾಭರಣ ಅಂಗಡಿಗೆ ಅವು ಅಲ್ಲಿ ಸುತ್ತಮುತ್ತಿದ್ದಂಥ ಚಿನ್ನಾಭರಣ ಅಂಗಡಿಗಳ ಮಾಲೀಕರಿಗೂ ಇದು ಡವಾ ಅಲ್ಲಿಗೆ ಶುರು ಆಗ್ಯದ. ಯಾಕಪ್ಪ ತೊಗೊಂಡ್ವಿ ಬಂಗಾರ ಅಂತೇಳಿ ನಿಧಾನಕ್ಕೆ ಅವ್ರಿಗೂ ಬೆಲೆ ಹತ್ತಿದ್ದಾರೆ. ಯಾಕಂದ್ರೆ ಜತಿನ್ ತರುಣ ಅವರು ಕೆಲವೊಂದು ಹೆಸರು ಹೇಳ್ತಾರೆ. ಸ್ವತಃ ಮೇಡಮ್ಮು ಅವ್ರು ಯಾರು ಫೋನ್ ಹಚ್ತಾರೆ, ಯಾರು ಸಂಪರ್ಕದಾಳ, ಅವು ಮೊಬೈಲ್ದಂತ ರೆಕಾರ್ಡ್ ಆಗೇ ಇರ್ತಾವೆ. ಹೀಗಾಗಿ ಈಗ ನಮ್ಮ ರಣ್ಯಾರಾವ್ ಅವರ ಕೇಸ ಭಾಳ ಗಟ್ಟಿಗೊಳ್ಳೋದಷ್ಟೇ ಅಲ್ಲ, ಅದು ಅವರು ಶಿಕ್ಷಿಸಬಹುದು ಅಂತೇಳಿ ನಾವೆಲ್ಲ ಇವತ್ತು ವಿಚಾರ ಮಾಡಬೇಕಾಗಿದೆ. ಶಿಕ್ಷಿಸಲಿ ಅಂತಲೂ ಹೇಳಬೇಕಾಗಿದೆ. ಯಾಕಂದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿಲ್ಲ ಅಂತಂದ್ರೆ ಅಪರಾಧಗಳು ಮತ್ತೆ ಬೆಳಿತಾನೆ ಹೋಗ್ತಾವೆ. ಏನು ಮಾಡೋದು ಬಿಡೋದು. ಅದ್ರ ಜೊತೆಗೆ ಇನ್ನೂ ಸಹಿತ ಕೆಲವು ಜನ ಹೊಸದಾಗಿ ಬರುವಂಥ ಜನ, ಆಕೆಗೆ ಏನಾಗಲಿಲ್ಲ, ಅದು ಅವಾಗೇನಾಗಲಿಲ್ಲ, ನಮಗೇನಾಗೋದಿತ್ತು, ಭಾಳ ಒಂದು ಒಳಗಿದ್ದೀವಿ, ಅದು ಬಂಗಾರ ಸಿಗುತ್ತಿಲ್ಲ ಅನ್ನೋಂಥ ಮನೋಪ್ರವೃತ್ತಿ ಇವತ್ತು ಬೆಳಲಿಕ್ಕೆ ಅದು ತಡಿಬೇಕಾಗಿತ್ತು. ಅಂದ್ರೆ ಇಂಥವ್ರು ಶಿಕ್ಷೆ ಆಗಬೇಕು, ಕಠೋರ ಶಿಕ್ಷೆ ಆಗಬೇಕು ಅಂತ ಒಂದಿಷ್ಟೇನೋ ಅನಿಸ್ಬೋದು. ಇಲ್ಲ ಅದಾದರೂ ಅನಿಸಿದ ಜನ ಇದ್ದಾರೆ. ಯಾಕಂದರೆ ಅಪರಾಧನ ಉದ್ಯೋಗ ಮಾಡಿದವರು ಇವೆಲ್ಲ ಸಾಮಾನ್ಯರು ಅಂತ ಹೇಳ್ತಾರೆ. ಏನೂ ಆಗಲಿ, ಈಗ ರಣ್ಯಾರಾವ್ ಅವ್ರು ಮಾತ್ರ ಈ ತುರ್ತು ಮಾತ್ರ ಹೊರಗೆ ಬರೋದು ಭಾಳ ಕಷ್ಟ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ಸಿಗೋಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯ ಕೈಗಲ್ಲೇ ವಂದನೆಗಳು.